ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಲೈವ್ ಬರ್ರಿ, ದಯಮಾಡಿ ಎಲ್ಲಾ ಲೈವ್ ಬರ್ರಿ. ಮತ್ ಈ ವಿಡಿಯೋ ನೋಡಿದವ್ರ ದಯಮಾಡಿ ಸಹಕಾರಿ ಸಂಸ್ಥೆ ಬಗ್ಗೆ, ಒಂದ್ ದೊಡ್ಡ ಸಂಸ್ಥೆ ಬಗ್ಗೆ ಕಾಳಜಿ ಇದ್ದವ್ರ ನಿಮ್ ಕಮೆಂಟ್ ಮಾಡಕ್ ಆಗ್ಲಿಲ್ಲ ಅವ್ರ ಲೈಕರೇ ಮಾಡ್ರಿ. ನನ್ನ ಮನಸ್ಸಿಗೆ ಸಮಾಧಾನ ಆಗ್ತೈತಿ. ಹಿರಿಯ ಸಹಕಾರಿಗಳಿಗೆ, ಆ ಸಂಸ್ಥಾಗಳು ಕಟ್ಟಿದವ್ರಿಗೆ ನಿಮ್ಮ ಮ್ಯಾಗ ಒಂದು ಆಶೀರ್ವಾದ ಮಾಡ್ತಾರ ಅವ್ರು. ಹಿರಿಯ ಸಹಕಾರಿಗಳು, ಅನೇಕ ಸಹಕಾರಿಗಳು ಇವತ್ತ ಈ ಚುನ್ಮರಿ ಶೇಂಗಾ ಕಾಳು ತಿಂದು ಕಟ್ಟಿದಂತ ಸಂಸ್ಥೆಗಳು, ಸಾವಿರಾರು ಕೋಟಿ ರೂಪಾಯಿ ಡಿಪಾಸಿಟ್ ಇಟ್ಟಂತ ಸಂಸ್ಥಾಗಳು. ನಾನು ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಲೈವ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಬಾಳ ಸಲ ಹೇಳಿಸ್ಕೋಬೇಡ್ರಿ. ಯಾಕೋ ನಿನ್ನೆ ಬಾಳೋತ್ ಮಟ್ಟ ನಿದ್ದೆ ಹತ್ಲಿಲ್ಲ. ಯಾಕಂದ್ರೆ ನಾನು PKPS ದಿಂದ ರಾಜ್ಯ ಮಟ್ಟದ ಅನೇಕ ಸಹಕಾರಿ ಸಂಸ್ಥೆಗಳಿಗೆ ನಿರ್ದೇಶಕ ಅದಾವ. ಕೋಆಪರೇಟಿವ್ ಬಾಯ್ಲಾಗಳನ್ನ ಬಾಳ ಓದಿದವ ನಾನು. ಸಂಸ್ಥಾ ಹೆಂಗ್ ನಡೆಸ್ಬೇಕನ್ನೋ ಅನುಭವ ಐತಿ. ಅಧ್ಯಕ್ಷ ಅದಾವ, ರಾಜ್ಯ ಮಟ್ಟದ ನಿರ್ದೇಶಕ ಅದಾವ. ಇನ್ನೊಂದು ವಿಶೇಷ ಅಂದ್ರ ಕೋಆಪರೇಟಿವ್ ದಾಗ ತಪ್ಪು ಮಾಡಿದವ್ರಿಗೆ, ಬೇನಾಮಿ ಅಲ್ಲಿ ಆ ಸಂಸ್ಥಾದ ಆಸ್ತಿ ಬಡ್ದವ್ರಿಗೆ ಫಾಸಿ ಶಿಕ್ಷೆ ಅಂತೂ ಆಗಿಲ್ಲ. ಅದನ್ನ ಕೋಆಪರೇಟಿವ್ ಆಕ್ಟ್ ಯಾರು ಬೇಕಾದವ್ರು ಹೆಂಗ್ ಬೇಕಾದಂಗ ಉಪಯೋಗ ಮಾಡ್ಕೋಬಹುದು. ಆಮ್ಯಾಗ ಅದನ್ನ ಉಪಯೋಗ ಮಾಡ್ಕೊಂಡಂತವ್ರು ನಮ್ ಕಣ್ಣು ಉಜುರನ ಬಾಳೇನಿಲ್ಲ 8-10 ವರ್ಷದಾಗನ ಸಾವಿರಾರು ಕೋಟಿ ರೂಪಾಯಿ ನಮ್ ಜಿಲ್ಲಾದಾಗಿಂದ, ಬ್ಯಾರೆ ಜಿಲ್ಲಾ ಬೇಡ, ಮರ್ತಿರ್ಬೋದು ತೊಡೆ ಮಂದಿ. ಇವತ್ ನಾ ಮತ್ ನೆನಪು ಮಾಡ್ಬೇಕಾಗ್ತೈತಿ. ಅವು ಎರಡು ಸಂಸ್ಥೆಗಳು ಇನ್ನೂ ಬಾಳ ಅದಾವು. ಆದ್ರ ಸಾವಿರಾರು ಕೋಟಿ ರೂಪಾಯಿ ಡಿಪಾಸಿಟ್ ಅಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ರಾಣಿ ಚೆನ್ನಮ್ಮ ಸಹಕಾರಿ ಸಂಸ್ಥೆಗಳ ಕತ್ತಿ. ಯಾಕಂದ್ರ ಅಲ್ಲಿಯ ನಿರ್ದೇಶಕರ, ಅವ್ರ ಆಡಳಿತ ಮಂಡಳಿ ಅವ್ರ ತಮಗ್ ಬೇಕಾದವ್ರ ಹೆಸರ್ಲೇನ 10 ಕೋಟಿ 20 ಕೋಟಿ 40 ಕೋಟಿ ಒಂದ ಬೋಗಸ್ ಕಾಗದ ಪತ್ರಗಳನ್ನ ಕೊಟ್ಟ ವ್ಯಾಲ್ಯೂಯೇಷನ್ ಮಾಡ್ದನ್ನ ಖರೀದಿ ಮಾಡೋದ್ನಾಗನ ಹೆಚ್ಚಿಗೆ ವ್ಯಾಲ್ಯೂಯೇಷನ್ ಹಾಕಿ ಖರೀದಿ ಮಾಡಿಸೋದು, ಗುಡ್ಗಾಡದಾಗ ಏನೇ ಮಾಡಿಸೋದು. ಆಮ್ಯಾಗ ಪ್ರೊಜೆಕ್ಟ್ ಎಸ್ಟಿಮೇಟ್ಗಳನ್ನ 8-10 ಪಟ್ಟು ಹೆಚ್ಚು ಮಾಡಿ ಸಾಲುಗಳನ್ನ ತಗೊಂಡಂತ ಈ ಉದಾಹರಣೆ. ಯಾಕಂದ್ರ ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೊಸೈಟಿ ನೋಡ್ರಿ ನೀವು, ಆ ಡಿಪಾಸಿಟ್ರ ಇವತ್ತ ಅವ್ರು ಅಡ್ಡಾಡ್ತಾರ, ಚಪ್ಪಲ್ ಹರಿದವ. ಆದ್ರೆ ಇನ್ನೂ ಮಟ ರೊಕ್ಕ ಸಿಗಾಕ್ ಸಾಧ್ಯ ಇಲ್ಲ. ಅವ್ನ ಆಕ್ಷನ್ ಮಾಡ್ಬೇಕಂದ್ರ ಲಿಟಿಗೇಷನ್ದಾಗ ಚೆನ್ನಮ್ಮ ಸಹಕಾರಿ ಸಂಸ್ಥಾದು ಬರತಾವೀಗ ಇಂತಿಂತ ಆಕ್ಷನ್ ಇಂಥ ದಿವ್ಸ ನಾವ್ ಮಾಡ್ತೇವ ಅಂತ. ಯಾಕಂದ್ರೆ ಲಿಟಿಗೇಷನ್ದಾಗ ಇರ್ತಾವ, ಮತ್ತೆ ಎಲ್ಲರೂ ಸಾಲ ತೆಗೆದಿರ್ತಾರ, ಕಾಗದ ಪತ್ರ ಸರಿ ಇರುದಿಲ್ಲ. ಅದನ್ನ ಸರ್ಕಾರ ನಿಮಗೆ ವಸೂಲಿ ಮಾಡಿ ಕೊಡ್ಬೇಕಾದ್ರೆ ಕುರ್ಕೊಂಡ್ ಬೆದ್ದು ಹೋಗ್ತಾವ. ಇನ್ನ ವಿಷಯಕ್ಕೆ ಬರ್ತೇನೆ. ಮುರುಗೋಡ್ ಮಹಾನ್ ತಜ್ಜಾರ ಆಶೀರ್ವಾದ ಮಾಡಿದಂತ ಬ್ಯಾಂಕ್, ಅನೇಕ ಸಹಕಾರಿಗಳು ಪ್ರಾಮಾಣಿಕವಾಗಿ ಕಟ್ಟಿದಂತ ಸಂಸ್ಥಾ, 100 ವರ್ಷ ಇತಿಹಾಸ ಇರುವಂತ ಸಂಸ್ಥಾ. ಆ ಸಂಸ್ಥೆಯಿಂದ MLA ಆಗಿದಾರು, MP ಆಗಿದಾರು, MLC ಆಗಿದಾರ. ಬಹಳಷ್ಟು ಜನ ಆ ಸಂಸ್ಥಾಗ ಆತ್ಮೀಯರು ಮತ್ ನನ್ನ ಸಂಬಂಧಿಕರನ್ನ ಬೋರ್ಡ್ದಾಗ ಅದಾರ. ಸದಸ್ಯರಾದಾಗ ಸದ್ಯದಾಗ ಅದು ಇಲೆಕ್ಷನ್ ಬಂದೈತಿ. ಈ 6 ತಿಂಗಳದಾಗ, ಯಾಕಂದ್ರ ನಾನು ಇದನ್ನ ಆ ಸಹಕಾರಿಗಳಿಗೆ ಅಲ್ಲಿ ನಿರ್ದೇಶಕರಿಗೆ ಗೊತ್ತಾಗ್ತೈತಿ. ನನ್ನ ವೀಕ್ಷಕರು ಬಾಳ ಶನ್ಯಾರ ಅದಾರ, ಯಾವ ಬ್ಯಾಂಕ್ ಏನ್ ಅನ್ನೋದು. ಯಾಕಂದ್ರ ಒಂದ್ಸಲ ಯಾವ್ದೋ ಬ್ಯಾಂಕ್ ಮಾಡಿದಾಗ QH ಡಿಪಾಸಿಟ್ ತಗೊಳಕತ್ರಲ್ಲಿ, ಅದ ಆಗುದು ಬ್ಯಾಡ. ಈಗ ಈ 6 ತಿಂಗಳದಾಗ ಆ ಒಂದು ಸಂಸ್ಥೆಯೊಳಗ ಯಾರ್ಯಾರಿಗೆ ಎಷ್ಟೆಷ್ಟು ಸಾಲ ಕೊಟ್ಟಿದಾರ ಅನ್ನೋದ ನೀವು ಆತ್ಮಾವಲೋಕನ ಮಾಡ್ಕೋರಿ ಅಲ್ಲಿ ನಿರ್ದೇಶಕರ. ಯಾಕಂದ್ರ ನಾ ಏನ ದಾಖಲೆ ಇಲ್ದ ಮಾತಾಡುದಿಲ್ಲ. ಆ ದಾಖಲೆ ತೋರಿಸಿನಂದ್ರ ಆ ಸಂಸ್ಥಾ ಕೀಲಿ ಹಾಕ್ತೈತಿ. ಡಿಪಾಸಿಟ್ ಬೆಳಿಗ್ಗೆ 7 ಬಂದ ಡಿಪಾಸಿಟ್ ಕ್ಯೂ ಹಚ್ತಾರ. ಈಗಾಗಲೇ ಏನ್ ಮಾಡತ್ತಾರ ಅನ್ನೋದು ಅಲ್ಲಿ ನಿರ್ದೇಶಕರಿಗೆ ಎಲ್ಲರಿಗೂ ಗೊತ್ತೈತಿ. ಈಗ 2 ಎಕರೆ ಜಾಗಕ್ಕ ಒಂದ್ 50 ಕೋಟಿ ರೂಪಾಯಿ ಗಂಟ್ಲೆ ನೀವ ಸಾಲ ಕೊಡ್ತೀರಿ. ನಿರ್ದೇಶಕರ ಬೋಗಸ್ ಕಂಪ್ನಿಗಳಿಗೆ 5 ಕೋಟಿ 8 ಕೋಟಿ 80 ಕೋಟಿ ಗಂಟ್ಲೆ ನೀವ ಸಾಲಗಳು ಕೊಡಾಕ್ತೀರಿ. ಆ CEO ಈಗಾಗಲೇ ರಾಜೀನಾಮೆ ಕೊಟ್ಟಿದಾನ. ನೀವ್ ಯಾರ್ ಹಿಡ್ಕೊಂಡ್ ಕೆಲಸ ಮಾಡತ್ತೀರಿ, ಏನ್ ಮಾಡತ್ತೀರಿ, ಆತ್ಮಾವಲೋಕನ ಮಾಡ್ಕೋರಿ. ಯಾಕಂದ್ರ ಇಲ್ಲಿ ಇನ್ನೂ ಪ್ರಾಮಾಣಿಕ ನಿರ್ದೇಶಕರದಾರ, ನೀವು ಬಾಯಿ ಬಿಡಾಕ್ತಿಲ್ಲ. ಬ್ಯಾಂಕ್ ಕಿಲಿ ಹಾಕಿಸ್ಬೇಡ್ರಿ. ಕಾಗದ ಪತ್ರಗಳು ಕರೆಕ್ಟ್ ಅದಾವಿಲ್ಲ ನೋಡ್ರಿ. ಸರ್ಕಾರಿ ಕೋಆಪರೇಟಿವ್ ಇಲ್ಲಿ ಒಂದ್ ಇಲಾಖೆ ಆಡಿಟ್ದವ್ರು ಹೋಗ್ರಿ, ಅಲ್ಲಿ ಆಡಿಟ್ ಮಾಡ್ರಿ. ಮತ್ತ ಸಾವಿರಾರು ಕೋಟಿ ಡಿಪಾಸಿಟ್ ಇಟ್ಟವ್ರ ಶಾಪ ನಿಮ್ಗೆ ಹತ್ತಬಾರ್ದ, ಆ ಪ್ರಾಮಾಣಿಕ ನಿರ್ದೇಶಕರಿಗೂ ಹತ್ತಬಾರ್ದ. NPA ಎಷ್ಟಾಗಿದಾವು,
ಯಾರ್ಯಾರ ಸಾಲಗಳು ಯಾರ್ಯಾರ ಹೆಸರು ಮ್ಯಾಗ ತಗೊಂಡ್ ಏನೇನಾಗಿದಾವು ಅದನ್ನೆಲ್ಲ ಸ್ಟಡಿ ಮಾಡ್ರಿ. ನಿರ್ದೇಶಕರಾದ್ರೆ ಬರೀ ನೀವು PhD ತಗೊಳಕಲ್ಲ, ಶಾಸಕರಾಗೋದಕ್ಕಲ್ಲ. ಈಗಾಗಲೇ ನಿಮಗೆ ದೇವ್ರ ಎಲ್ಲಾ ಕೊಟ್ಟಿದ್ದಾನ. ತೊಡೆ ಮಂದಿ ನಿರ್ದೇಶಕ, ಪ್ರಾಮಾಣಿಕ ನಿರ್ದೇಶಕರದ್ರಿ. ಬ್ಯಾಂಕ್ ಉಳಿಸ್ರಿ, ನೌಕರ್ ರೈತರ ಡಿಪಾಸಿಟ್ ಹಿತ ಕಾಯೋರ ನೀವು ಕೈ ಕೊಡ್ಬ್ಯಾಡ್ರಿ. ಯಾಕಂದ್ರ ಅವ್ರಿಗೆ ಬೆವರು ಸುರ್ಸಿದ ರೊಕ್ಕ ಅದ, ಹೊಲ ಮಾರಿದ್ದ, ನಿವೃತ್ತಿ ವೇತನ ಪಿಂಚಣಿ ಬಂದಿದ್ದ, ಯಾವ್ದೋ ಒಂದ ಉಳ್ಕಿ ಮಾಡಿಕ್ಯಾಸ ಅಲ್ಲಿ ಡಿಪಾಸಿಟ್ ಇಟ್ಟಿದಾರ. ನೀವ್ ಅದನ್ನ ಯಾರೋ ಒಂದ ಬಿಡಕ್ ಬಿದ್ದ ನಾವ್ಯಾಕೆ ಹೇಳುನ್, ಕೆಟ್ಟಾಗಕ್ ನೀವ್ಯಾಕೆ ಹೇಳುನ್ ಅಂತ ಅಲ್ಲಿ ನಿರ್ದೇಶಕರ, ಅಲ್ಲಿ ನೌಕರ್ರ ನೀವ್ ಮಾಡ್ರಿ ಅಂದ್ರ ಆ ಬ್ಯಾಂಕ ಕೀಲಿ ಹಾಕ್ತೈತಿ. ಆ ಪಾಪ ನಿಮಗ್ ಹತ್ತೈತಿ. ಈಗ ಒಟ್ಟಾರೆ ಈ ಒಂದ ಸಂಸ್ಥೆ ಬಗ್ಗೆ ಕಾಳಜಿ ಮಾಡ್ಬೇಕಾದ್ರ ನಮ್ ಜಿಲ್ಲೆ ಜನ, ರಾಜಕಾರಣಿಗಳು, ಅಲ್ಲಿ ನಿರ್ದೇಶಕರು, ಇದಕ್ಕಿಂತ ಹೆಚ್ಚು ಏನು ಹೇಳಕ್ ಆಗುದಿಲ್ಲ. ನೀವ ಅದನ್ನ ಉಳಿಸ್ರಿ ಅಂದ್ರ ಮುರುಗೋಡ ಆದ ಮಹಾಂತಜ್ಜ ಮತ್ ಹಿರಿಯರ್ಗೆ ಒಂದು ನೆಮ್ಮದಿ ಸಿಗ್ತೈತಿ. ಮತ್ ಅದು ಏನಾರೇ ಆಗ್ಲಿಪ್ಪ ನಮಗ್ ಯಾಕ ಉಸಾಬರಿ ಅಂದ್ರಿ. ನಿಮಗ ದೊಡ್ಡ ನಮಸ್ಕಾರ, ನಮಸ್ಕಾರ, ನಮಸ್ಕಾರ.